ಮುಖ್ಯಮಂತ್ರಿಯ ಕುರ್ಚಿ ಕದನ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಯಾಕೆ ಬಂತು ಇವತ್ತು? ಯಾರು ಈ ವಿಚಾರದಲ್ಲಿ ಮಾತನಾಡಿದ್ರು? ಒಂದು ಬಹಳ ಹಿಂಟ್ ಕೊಟ್ಟಿದ್ದಾರೆ ಆ ವಿಚಾರದಲ್ಲಿ ಮಾತನಾಡ್ತಾ. ನೋಡೋಣ, ಬಹಳ ಚೆನ್ನಾಗಿದೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಸಚಿವ ಮುನಿಯಪ್ಪನವರು ರಿಯಾಕ್ಟ್ ಮಾಡಿದ್ದಾರೆ, ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಇದ್ದಾರೆ, ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಹೌದು, ಸಿದ್ದರಾಮಯ್ಯನವರು ಇದ್ದಾರೆ, ಖಾಲಿ ಇಲ್ಲ ಈ ಸದ್ಯಕ್ಕೆ. ನಮ್ಮನ್ನು ಕೇಳಿದ್ರೆ ಹೇಳ್ತೀವಿ ಅಂತ ಮುನಿಯಪ್ಪನವರು ಹೇಳಿದ್ದಾರೆ. ಅಲ್ಲಿಗೆ ನಿಲ್ಲಿಸಲಿಲ್ಲ, ಅದ್ರ ಮುಂದುವರೆದ ಭಾಗದಲ್ಲಿ ಹೇಳ್ತಾರೆ ನೋಡಿ, ಬಹಳ ಇಂಟ್ರೆಸ್ಟಿಂಗು. ನನಗಿಂತ ಸೀನಿಯರ್ ಖರ್ಗೆ ಅವರಿದ್ದಾರೆ, ಅವರೇ 50 ವರ್ಷ ಸರ್ವಿಸ್ನಲ್ಲಿ, ಅವರೇ CM ಆಗಲಿಲ್ಲ. CM ಆಯ್ಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಮ್ಮನ್ನು ಕೇಳಿದರೆ ಹೇಳ್ತೀವಿ ಅಂತ ಮುನಿಯಪ್ಪನವರು ಹೇಳಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಸ್ವಲ್ಪ ಗಮನ ಹರಿಸ್ಕೊಳ್ಬೇಕು. ಚೀಫ್ ಮಿನಿಸ್ಟರ್ ಖಾಲಿ ಇದ್ದಾರೆ, ಖಾಲಿ ಇಲ್ಲ. ಚೀಫ್ ಮಿನಿಸ್ಟರ್ ಖಾಲಿ ಇಲ್ಲ. ನಮ್ಮನ್ನು ಕೇಳಿದ್ರೆ ಹೇಳಿದ್ವಿ, ಶೆಡ್ಯೂಲ್ ಕ್ಯಾಸ್ಟಲ್ಲಿ ಸೀನಿಯರ್ ಇದ್ದೀನಿ ಅಂತ ಹೇಳಿದ್ದೀನಿ ಬಿಟ್ಟರೆ ನಾನು ಬೇರೆ ಏನು ಹೇಳಿಲ್ಲ. ನನಗಿಂತ ಸೀನಿಯರ್ ಖರ್ಗೆ ಅವರು ಬೇರೆ ಇದ್ದಾರೆ. ಅವರು 50 ವರ್ಷದ ಸರ್ಕಸ್ನಲ್ಲಿ ಅವ್ರು ಆಗೋಕ್ಕಾಗಲಿಲ್ಲ. ನಮಗಿಂತ ಸೀನಿಯರ್ ಇದೆ. ಆದ್ದರಿಂದ ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಸರ್, ನಮ್ಮದೇನಿರ್ತದೆ. ಅಸಲು ಖಾಲಿ ಇಲ್ಲಲ್ಲ, ಅದೊಂದು ಇಂಪಾರ್ಟೆಂಟ್. ಖಾಲಿ ಇದ್ದಾಗ ತಾನೇ ಆ ಪ್ರಶ್ನೆ ಬರೋದು.